ಸ್ಯಾಂಕಿ ಟ್ಯಾಂಕಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಕೊಳಚೆ ನೀರು ಬರ್ತಾ ಇದೆ. ಇದೇ ಟ್ಯಾಂಕ್ನಿಂದ ಪ್ಯಾಲೇಸಿಗೂ ನೀರು ಕೊಡ್ತಾ ಇದ್ರು. ಇದು ಮಹಾರಾಜರು ಮಾಡಿದಂಥ ಒಂದು ಸ್ಯಾಂಕಿ. ಕಲ್ಲಿನ ಕಟ್ಟಡ ಕಾಣ್ತಾ ಇದ್ದೀರಿ ಶಿವಾಜಿ ಸ್ಟ್ಯಾಚ್ಯೂ ಹಿಂಭಾಗದಲ್ಲಿ. ಆ ಕಲ್ಲಿನ ಕಟ್ಟಡ ಸುಮಾರು ಅಲಂಕಾರಕ್ಕೆ ಕಟ್ಟಿರೋದಲ್ಲ, ಈ ನೀರಿನ ಎತ್ತರವನ್ನು ಅದು ನಿಯಂತ್ರಿಸುವಂಥ ಕಟ್ಟಡ. ಇಲ್ಲಿಂದನೇ ವಿದ್ಯುತ್ ಇಲ್ಲದೆ ಅರಮನೆಗೆ ನೀರು ಸರಬರಾಜು ಆಗ್ತಾ ಇದ್ದಂಥ ಜಾಗ ಅದು. ಮತ್ತು ಹೆಚ್ಚುವರಿ ನೀರು ಇಲ್ಲಿಂದ ರಾಜ ಕಾಲುವೆಯಲ್ಲಿ ಹರಿತಾ ಇತ್ತು. ಇದು ಕಾವೇರಿ ಜಲಾನಯನ ಪ್ರದೇಶದ ಪ್ರಮುಖ ಸ್ಥಳ ಇದು. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಅಭಿವೃದ್ಧಿ ಆಗಲಿ, ಸೌಂದರ್ಯೀಕರಣ ಆಗಲಿ, ಆದರೆ ಜಲಮೂಲವನ್ನು ನಾಶ ಮಾಡುವಂಥ ಕೆಲಸ ಮಾಡಿಕೊಂಡು ಯಾರಾದರೂ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಯಾಕೆಂದರೆ ರಾಜ ಕಾಲುವೆಯ ಒತ್ತುವರಿಯನ್ನು ನೀವು ನೋಡಿರ್ಬೋದು. MS ರಾಮಯ್ಯ ಕಾಲೇಜಿಂದ ಹಿಡಿದು ಇದಕ್ಕೆ ಬರ್ತಾ ಇರ್ತಕ್ಕಂಥ ಅದರೊಳಗೆ ನೀರು 365 ದಿನವೂ ಬರ್ತಾಯಿತ್ತು ಒಳಗಡೆ. ಈ ಜಲಮೂಲಗಳನ್ನೆಲ್ಲ ನಾಶ ಮಾಡ್ಕೊಂಡು ಬಂದರೆ ಕೆರೆ, ಈಗ ಮಳೆ ನೀರಿನ ಅವಶ್ಯಕತೆಗೆ ಸ್ಯಾಂಕಿ ಕೆರೆಗೆ ಭಾಳ ಅಗತ್ಯವಾಗಿದೆ. ಅದಕ್ಕೆ ಎಲ್ಲೆಲ್ಲಿ ಮಳೆ ನೀರಿನ ಒಳಹರಿವಿದೆಯಲ್ಲ, ಇದನ್ನು ಈಗ ಇವರೇನಾದರೂ ನಾವು ಈಗ ಎಲ್ಲ ಹಿರಿಯರ ಮುಖಾಂತರ ನಾವು ಒಂದು ಅರ್ಜಿ ಕೊಡ್ತಾ ಇದ್ದೀವಿ. ಅದಕ್ಕೆ ಅವರು ಕೆಲಸ ಮಾಡಲಿಲ್ಲ ಅಂದರೆ ನಾವು ಲೋಕಾಯುಕ್ತದಲ್ಲಿ ಈ ಬಗ್ಗೆ ಒಂದು ದೂರು ಕೊಟ್ಟು ಈ ಕೆರೆಯನ್ನು ಉಳಿಸಿ ಅಂತ ಅಭಿಯಾನವನ್ನು ನಾವು ಎಲ್ಲ ಯುವಕರಿದ್ದಾರೆ, ಆ ಯುವಕರಿಗೆ ನನ್ನ ಬೆಂಬಲ ಇದೆ ಅಂತೇಳಿ ನನ್ನ ಮಾತು ತಿಳಿಸ್ತೀನಿ. ಮೇ 24ರಂದು ಇಲ್ಲಿ ಸದಾಶಿವನಗರ ಸ್ಯಾಂಕಿ ಟ್ಯಾಂಕ್ ಹತ್ರ ಇಲ್ಲಿ ನಿಂತು ಇಷ್ಟೊಂದು ಜನ ಎಲ್ಲ ಸೇರಿ ಪರಿಸರದ ಜ್ಞಾನ ತಿಳಿಸ್ಬೇಕು. ಜನಗಳು ಎಲ್ಲದಕ್ಕೂ ಮನಸ್ಸಲ್ಲಿ ಒಬ್ಬೊಬ್ಬರೇ ನಿಂತ್ಕೊಂಡು ಮಾಡಿದ್ರೆ ಆಗಲ್ಲ. ಇಂಥ ಈ ಎಲ್ಲರನ್ನೂ ಸೇರಿಸಿ ಈ ಥರ ಮಾತಾಡಿ ಜನಗಳಿಗೆ ತಿಳುವಳಿಕೆ ಕೊಟ್ಟರೆ ಅದನ್ನು ನಮ್ಮ ಮೇಲಿನ ಅಧಿಕಾರಿಗಳು ತಿಳ್ಕೊಂಡು ನಮ್ಮ ಕೆರೆಗಳನ್ನೆಲ್ಲ ಸಂರಕ್ಷಿಸಿ ಉದ್ಧರಿಸಿದರೆ ನಮ್ಮ ಪೀಳಿಗೆ ಮುಂದೆ ಬರುತ್ತೆ. ಇದನ್ನು ಮಾಡದೇ ಇದ್ದರೆ ನಾವೆಲ್ಲ ಇದೆಲ್ಲ ಏನಾಗುತ್ತೆ, ವಾರ್ನ ವಾತಾವರಣ ಥರ ಶುರುವಾಗುತ್ತೆ. ವಾರ ಆದರೆ ಯಾರೂ ಬದುಕಲ್ಲ, ಹಾಗಾಗಿ ದೇಶ ಉದ್ಧಾರ ಆಗಲ್ಲ. New to Bangalore and I stay in Sadashiv Nagar. It's a prestige that I'm staying here because people from throughout India, if I have to mention I'm new to new to Bangalore from Mumbai, first thing I tell them that I stay close to Malleshwaram. They will ask, what is Malleshwaram? Where is it? Then I say there's a Shanky tank. Moment I said Shanky tank, let it be Calcutta or West Bengal, any place in India, they will know Shanky tank. That is the prominence of Shanky tank, and it is a great thing that people have assembled here today to save Shanky tank, because this project will take this tank for many more years to come in the best possible way for the residents of all nearby residents, not only Sadashiv Nagar, even Malleshwaram. Everybody can enjoy here and have good health, which is very important. So, thank you. ನಮಸ್ಕಾರ, ನಾನು ಶಿಲ್ಪಾ ಜತ್ತಿ, ರೆಸಿಡೆಂಟ್ ಆಫ್ ಸದಾಶಿವ್ ನಗರ್. ಇವತ್ತು ವಿ ಹ್ಯಾವ್ ಆಲ್ ಜಾಯಿಂಟ್ ರೆಸಿಡೆಂಟ್ಸ್ ಆಫ್ ಸದಾಶಿವ್ ನಗರ್, ವಾಕರ್ಸ್ ಆಫ್ ಸ್ಯಾಂಕಿ ಟ್ಯಾಂಕ್, ಎಲ್ಲರೂ ಇಲ್ಲಿ ಸೇರಿದ್ದೀವಿ ಟು ಕ್ರಿಯೇಟ್ ಅನ್ ಅವೇರ್ನೆಸ್. ಸ್ಯಾಂಕಿ ಟ್ಯಾಂಕಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಕೊಳಚೆ ನೀರು ಬರ್ತಾ ಇದೆ. ಆಮೇಲೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ನಾವು ನೋಡಿದ್ದೀವಿ ರೇನ್ಸ್, ವಿ ಹ್ಯಾಡ್ ಹೆವಿ ರೇನ್ಸ್, ಬಟ್ ವಾಟರ್ ಲೆವೆಲ್ ಇನ್ ದ ಲೇಕ್ ತುಂಬ ಕಡಿಮೆ ಆಗಿದೆ. ಪ್ರಾಬಬ್ಲಿ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ಗೆ ಅಂತ ಅಂದರೆ, ಇಲ್ಲಿ ಒಂದು ಇಂಡಿಪೆಂಡೆಂಟ್ ಆಡಿಟ್ ಮಾಡಿ, ಪ್ರೋಬ್ ಮಾಡಿ, ಯಾಕೆ, ವಾಟ್ ಈಸ್ ದ ರೀಸನ್ ಇದಾಗ್ತಾ ಇರೋದು, ಇದೊಂದು ಲೇಕ್ನ ಹೇಗಾದರೂ ಮಾಡಿ ನಾವು ಉಳಿಸ್ಕೊಳ್ಳೋಣ. ಬೆಂಗಳೂರಲ್ಲಿ ಭಾಳಷ್ಟು ಲೇಕ್ಗಳು ಇವತ್ತು ಇಲ್ಲ, ಬಟ್ this is the heart of Sadashiv Nagar, and we all as residents have come forward to save the lake. ಸ್ಯಾಂಕಿ ಟ್ಯಾಂಕಿ ಲೈಕ್ ಡೆವಲಪ್ಮೆಂಟ್ಸ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ಹತ್ರ ಏನು ಮಾತಾಡಿದ್ದಾರೆ, ಯಾವ ಥರ ಇನಿಷಿಯೇಟಿವ್? ಈ ಸ್ಯಾಂಕಿ ಟ್ಯಾಂಕು ಬೆಂಗಳೂರು ನಗರದ ಒಂದು ವಿಶಿಷ್ಟವಾದಂಥ ಭಾಳ ಮಹತ್ವವಾದಂಥ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಿಲ್ಲ.
ಇದೇ ಟ್ಯಾಂಕ್ನಿಂದ ಪ್ಯಾಲೇಸಿಗೂ ನೀರು ಕೊಡ್ತಾಯಿದ್ರು. ಇದು ಮಹಾರಾಜರು ಮಾಡಿದಂಥ ಒಂದು ಟ್ಯಾಂಕಿ. ಇದ್ರ ಬೆಳವಣಿಗೆ ನೋಡ್ತಾ ಇದ್ದೀವಿ. ಬಟ್ ಇವತ್ತು ನೋಡ್ತಾ ಇದ್ದರೆ ಇಲ್ಲಿ ಕೆಲವೆಲ್ಲ ಯುವಕರು ಮಿತ್ರರು ಒಂದು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಈ ಶಾಂಕಿ ಟ್ಯಾಂಕ್ ಉಳಿಸ್ಬೇಕು. ಯಾಕಂದರೆ ನೀರು ಬರುವಂಥ ನೀರು ಬಂದಾಗಿದ್ದಾವೆ, ಡ್ರೈನೇಜ್ ವಾಟರ್ ಬರ್ತಾಯಿದೆ. ನೀವಲ್ಲಿ ಕಲ್ಯಾಣಿ ಕಡೆ ಹೋದರೆ ಸ್ಟಿಂಕ್ ಆಗ್ತಾಯಿದೆ. ಈ ಕಾರ್ನರ್ದಲ್ಲಿ ಆಗುತ್ತೆ ಮತ್ತು ಆ ಕಾರ್ನರ್ದಲ್ಲಿ ಇದೆ. ಮತ್ತು ಇದು ಡೆವಲಪ್ಮೆಂಟ್ ಅಂದರೆ ನಾನು ನೋಡ್ತಾ ಇದ್ದೀನಿ, ಎವ್ರಿ ಇಯರ್ ಏನೋ ನಡೆದಿರ್ತದೆ. ಒಟ್ಟು ಒಂದು ಬಾತ್ರೂಮ್ ಕಟ್ಟಿರ್ತಾರೆ, ಅದನ್ನು ಮುಗಿತಾರೆ, ಮತ್ತೊಂದು ಬಾತ್ರೂಮ್ ಕಟ್ತಾರೆ. ಎಷ್ಟು ಥರ ಬದಲಾವಣೆ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಒಂದು ಕೆರೆಯನ್ನು ಸಂಪೂರ್ಣವಾದ ಅಭಿವೃದ್ಧಿ ಮಾಡಿ ಇಟ್ಬಿಡ್ಬೇಕು. ಏನು ಕಾಸ್ಮೆಟಿಕ್ ಚೇಂಜ್ ಇರ್ತದಲ್ಲ ಅಷ್ಟೇ ಕಾಸ್ಮೆಟಿಕ್ ಅಂದರೆ ಅಟ್ರಾಕ್ಷನ್, ಟೂರಿಸ್ಟ್ ಜನರ ಅಟ್ರಾಕ್ಷನ್ಗೆ ಎಷ್ಟು ಚೇಂಜ್ ಮಾಡಬೇಕು ಅಷ್ಟೇ ಮಾಡುವಂಥ ಅವಸ್ಥೆ ಇದೆ. ಬಟ್ ಈ ಟ್ಯಾಂಕಿ ಟ್ಯಾಂಕ್ ಉಳಿಸುವಂಥ ಕಾರ್ಯಕ್ರಮ ಭಾಳ ಮಹತ್ವವಾದದ್ದು. ಯುವಕರು ತೊಗೊಂಡಿದ್ದಾರೆ, ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳಷ್ಟು ದುಡ್ಡು ಖರ್ಚಾಗಿದೆ, 500 ಕೋಟಿ ಖರ್ಚಾಗಿದೆ, 1000 ಕೋಟಿ ಖರ್ಚಾಗಿದೆ. ನನಗೆ ಗೊತ್ತಿಲ್ಲ, ಬರೀ ಯಾರೋ ಜನ ಏನೇನೋ ಮಾತಾಡ್ತಾರೆ. ಆ್ಯಕ್ಚುಲ್ ಅದನ್ನು ಫಿಗರ್ ತೊಗೋಬೇಕು, ಎದಕ್ಕೆ ಖರ್ಚಾಗಿದೆ, ಏನು ಖರ್ಚಾಗಿದೆ ನೋಡಿ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಇದನ್ನು ಉಳಿಸ್ಬೇಕು. ನಮಸ್ಕಾರ. ಸ್ಯಾಂಕಿ ಟ್ಯಾಂಕ್ನ ವಾಕರ್ಸ್ಗಳೇ, ಸ್ಯಾಂಕಿ ಟ್ಯಾಂಕ್ನ ಟಾಕರ್ಸ್ಗಳೇ ಮತ್ತು ಸ್ಯಾಂಕಿ ಟ್ಯಾಂಕ್ನ ಲವರ್ಸ್ಗಳು. ನಾವು SJP ಪಕ್ಷ ಈ ಸ್ಯಾಂಕಿ ಟ್ಯಾಂಕ್ನ ಉದ್ಧಾರ ಮಾಡಕ್ಕೆ ಬಂದಿದ್ದೀವಿ. ನಾವು ಸ್ಯಾಂಕಿ ಜನತಾ ಪಕ್ಷ ಈ ಸ್ಯಾಂಕಿ ಟ್ಯಾಂಕ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ ಕಟ್ಟಿರೋ ಜೆನ್ಜಿ ಪಕ್ಷ. ಏನ್ ಡೆವಲಪ್ಮೆಂಟು? ಜೆನ್ಜಿನಾ? ಕೇಳೋಣ ಬನ್ನಿ ಏನ್ ಹೇಳ್ತಾರೆ ಅಂತ. ಹೆಂಗೆ ಅಂತ ಕೇಳ್ತೀರಾ? ಫಸ್ಟು SJP ಅಂತ ನಮ್ಮ ಪಾರ್ಟಿನ ರಿಜಿಸ್ಟರ್ ಮಾಡಿ ಆಮೇಲೆ ಮ್ಯಾನಿಫೆಸ್ಟೋ ಮಾಡ್ತೀವಿ. ಇಟ್ಸ್ ನಾಟ್ ಅ ಕಾಂಪ್ಲಿಕೇಟೆಡ್ ಮ್ಯಾನಿಫೆಸ್ಟೋ, ಇಟ್ಸ್ ಅ ಸಿಂಪಲ್ ಮ್ಯಾನಿಫೆಸ್ಟೋ. ಅಂದರೆ ಪ್ರತಿ ವರ್ಷ ಇಲ್ಲಿ ಡೆವಲಪ್ಮೆಂಟು ಅಂತ ಫಂಡ್ಸ್ ಕಲೆಕ್ಟ್ ಮಾಡಿ ಆ ಫಂಡ್ಸಿಂದ ಡೆವಲಪ್ಮೆಂಟ್ ಆಗುತ್ತೋ ಬಿಡುತ್ತೋ ಏನೂ ಗೊತ್ತಿರಲ್ಲ. ಅದನ್ನು ನಾವೆಲ್ಲ ಸೇರ್ಕೊಂಡು ಚೇಂಜ್ ಮಾಡ್ತೀವಿ. ಒಳ್ಳೆ ಪಾಯಿಂಟ್ ಹೇಳ್ತಿದ್ದಾರೆ. ಆದ್ರೆ ನನಗೊಂದು ಪ್ರಶ್ನೆ. ಅವರು ಕೂಡ ಹೀಗೆ ಹೇಳ್ತಿದ್ರು, ಟಾಯ್ಲೆಟ್ ರೀಕನ್ಸ್ಟ್ರಕ್ಚರ್ ಅಂತ ಹೇಳಿ ಹಳೆ ಟಾಯ್ಲೆಟ್ನ ಹೊಡೆದಾಕಿ ಆ ಜಾಗದಲ್ಲ ಬೇರೆ ಜಾಗದಲ್ಲಿ ವಾಪಸ್ ಟಾಯ್ಲೆಟ್ನೇ ಮಾಡಿದ್ದಾರೆ. ಇದು ಸ್ಕ್ಯಾಮೋ ಅಥವಾ ಏನೋ ನಂಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ವಾಸ್ತು ಸರಿ ಹೋಗ್ಲಿಲ್ಲ ಅನ್ಸುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಾವು ಈ ಸ್ಯಾಂಕಿ ಟ್ಯಾಂಕಲ್ಲಿರೋ ಪ್ರಾಬ್ಲಮ್ಗಳನ್ನೆಲ್ಲ ನಿರ್ಮೂಲ ಮಾಡಕ್ಕೆ ಬಂದಿದ್ದೀವಿ. ಅದಕ್ಕೆ ನಮಗೆ ನಿಮ್ಮ ಬೆಂಬಲ ಬೇಕು, ನಿಮ್ಮ ಸಪೋರ್ಟ್ ಬೇಕು. ನಾವು ಈ ಸ್ಯಾಂಕಿ ಟ್ಯಾಂಕ್ನ ಬೆಸ್ಟ್ ಪಾರ್ಕ್ ಇನ್ ದ ವರ್ಲ್ಡ್ ಮಾಡೋಣ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಸ್ಯಾಂಕಿ ಟ್ಯಾಂಕು ಒಂದು ಕಲ್ಪವೃಕ್ಷ ಇದ್ದಾಗ ನಮ್ಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಒಂದು ಜಾಗ. ನಾವು ಇದನ್ನು ಪಡ್ಕೋಬೇಕು ಅಂದರೆ ನಾವಿಲ್ಲಿ ಈವೆಂಟ್ಸ್ಗಳನ್ನ ಮಾಡಬೇಕು. ಅಲ್ಲ, ನನ್ನ ಯೂಸ್ ಮಾಡಿಕೊಂಡು ಈ ಥರ ಏನೇನೋ ಡಿಸೈನ್ ಆಗಿ ಪ್ಲಾನ್ ಮಾಡ್ಕೊಂಡು ಬರ್ತಾರೆ, ರೀಕನ್ಸ್ಟ್ರಕ್ಟ್ ಅಂತಾರೆ. ಆದರೆ ನಾವೇ ನೋಡಿದ್ದೀವಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಅದೇನೋ ಬ್ಯೂಟಿಫಿಕೇಶನ್ ಅಂತೆ. ಆ ಕೆರೆ ಕಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅದೇನು ಬ್ಯೂಟಿಫಿಕೇಶನ್ನೋ ಏನೋ. SJPಗೆ 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 SJPಗೆ. ನಿಲ್ಲಿಸ್ರು, ನನ್ಗಂತೂ ಸಾಕಾಯ್ತು ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಪಾರ್ಟಿ ಮಾಡೋದು. ಆ ಪಾರ್ಟಿನಲ್ಲಿ ಅಕೌಂಟಬಿಲಿಟಿ ಅನ್ನೋ ಪದಕ್ಕೆ ಅರ್ಥ ಕೂಡ ಗೊತ್ತಿರೋದಿಲ್ಲ. ಯಾರು ಏನು ಅನ್ನಲ್ಲ ಅಂತ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತೀರಾ? ಮುಂಚೆ ಸ್ಯಾಂಕಿ ಟ್ಯಾಂಕ್ನಲ್ಲಿ 526 ಮಿಲಿಯನ್ ಲೀಟರ್ಸ್ ಅಷ್ಟು ರೈನ್ ವಾಟರ್ ಕಲೆಕ್ಟ್ ಮಾಡೋ ಅಂತ ಕೆಪಾಸಿಟಿ ಇರ್ತಾ ಇತ್ತು. ಆದರೆ ಈಗ ಬರೀ 500 ಮಿಲಿಯನ್ ಲೀಟರ್ಸ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಇರೋದು. ನನ್ನ ಇಂಪ್ರೂವ್ಮೆಂಟ್ಗೋಸ್ಕರ ಅಂತ ಎಷ್ಟೋ ಕೋಟಿ ರಿಲೀಸ್ ಆಗಿದೆ. ಆದರೆ ನಾನು ಮಾತ್ರ ಹೀಗೇ ಇದ್ದೀನಿ. ಅಲ್ಲ, ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಅಂದರೆ ಸ್ಯಾಂಕಿ GB ಅಂಡರಲ್ಲಿ ತಾನೇ ಬರೋದು. ಅಂದಮೇಲೆ ಈ ಅಡಿಷನಲ್ ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಈ ಪಾರ್ಟಿ, ಈ ಪ್ರಚಾರ ಇವೆಲ್ಲ ಯಾಕೆ ಅಂತ ಎಲ್ಲರೂ ನನ್ನನ್ನು ಒಂದು ಚಿನ್ನದ ಹುಂಡಿಯಾಗೆ ಟ್ರೀಟ್ ಮಾಡ್ತಿದ್ದಾರೆ. ದುಡ್ಡು ಮಾಡಬೇಕಾ? ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಟ್ರೆಂಡ್ ಹಾಕ್ಸು. ಒಂದು ಟೆಂಡರ್ ಹಾಕ್ಸಿ ಮಾಡೋ ದುಡ್ಡನ್ನ ನಮ್ಮ ದೇಶನೇ ಹೀಗೆ ಅನ್ಸುತ್ತೆ. ಇದು ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಹೀಗೆ ಆಗೋಗಿದೆ. ಜನರಿಗೆ ಚೇಂಜ್ ಬೇಕಾ?
ಜನರು ನಿಂತು ಮಾತಾಡಬೇಕು. ಮಿಲೇನಿಯಲ್ ಹುಡುಗ ಆದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮ್ಮ ಸ್ಯಾಂಕಿ ಟ್ಯಾಂಕ್ಗೆ ಹಲವಾರು ಪಕ್ಷಿಗಳು ಬರ್ತಾ ಇದ್ವು. ಆದರೆ ಇವಾಗ ಒಂದು ಪಕ್ಷಿಗಳು ಕಾಣಿಸ್ತಾ ಇಲ್ಲ. ನಮ್ಮ ಚಿಕ್ಕ ವಯಸ್ಸಲ್ಲಿ ಸ್ಯಾಂಕಿ ಟ್ಯಾಂಕಲ್ಲಿ ಎಷ್ಟೊಂದು ನೀರು ಇರ್ತಾ ಇತ್ತು. ಆದರೆ ಇವತ್ತಿನ ನೀರಿನ ಲೆವೆಲ್ಲು ಎಷ್ಟು ಕಡಿಮೆ ಆಗಿದೆ. ಯಾಕೆ ಅಂತ ಗೊತ್ತಿರಬೇಕಲ್ಲ. ಕಾಂಕ್ರೀಟು, ಟ್ರಾಫಿಕ್ಕು, ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಹಲವಾರು ಕೆಲಸಗಳು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.